ಹೆತ್ತವರಿಗೆ ಹೆಗಣ ಮುದ್ದು ಅನ್ನೋ ಮಾತಿದೆ. ಕೊಲೆಗಡುಕನೋ ಅತ್ಯಾಚಾರಿಯೋ ಏನೇ ಆಗಿರಲಿ ಹೆತ್ತವರಿಗೆ ಅವನು ಮಗನೇ. ಇದು ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಪ್ರೂವ್ ಆಗ್ತಾ ಇದೆ. ಅತ್ಯಾಚಾರ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ಜೈಲುವಾಸ ಅನುಭವಿಸ್ತಾ ಇದ್ದಾರೆ. ಆದರೆ ತಂದೆ ಎಚ್.ಡಿ. ರೇವಣ್ಣ ತಮ್ಮ ಪುತ್ರನಿಗೋಸ್ಕರ ಶಪಥವೊಂದನ್ನು ಮಾಡಿದ್ದಾರೆ. ತಮ್ಮ ಇಷ್ಟದ ಖಾದ್ಯವನ್ನು ಬಿಟ್ಟು ಮಗನ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಎಚ್.ಡಿ. ರೇವಣ್ಣ ಅಪಾರ ದೈವ ಭಕ್ತ, ಗಳಿಗೆ ನೋಡಿ ಹೆಜ್ಜೆ ಇಡುವಂಥ ಮನುಷ್ಯ. ಆದ್ರೆ ಪುತ್ರರಿಗೆ ಬಂದಿರೋ ಸಂಕಷ್ಟ ರೇವಣ್ಣನನ್ನ ಕುಗ್ಗಿಸ್ಬಿಟ್ಟಿದೆ. ಇದೀಗ ಅತ್ಯಾಚಾರ ಆರೋಪ ಹೊತ್ತು ಪರಪ್ಪನ ಅಗ್ರಹಾರ ವಾಸಿಯಾಗಿರೋ ಪುತ್ರನಿಗಾಗಿ ಮಾಜಿ ಸಚಿವರು ಹರಕೆ ಹೊತ್ತಿದ್ದಾರೆ. ಪ್ರಜ್ವಲ್ ರೇವಣ್ಣನ ಬಿಡುಗಡೆಗಾಗಿ ದೇವರ ಬಳಿ ವಿಶಿಷ್ಟ ಸಂಕಲ್ಪ ಮಾಡಿದ್ದಾರೆ. ಪ್ರಜ್ವಲ್ ಬಿಡುಗಡೆಯಾಗುವ ತನಕ ನಾನ್ ವೆಜ್ ತಿನ್ನಲ್ಲ. ಪುತ್ರನಿಗಾಗಿ ಮಾಂಸಾಹಾರ ತ್ಯಜಿಸಿದ ಎಚ್.ಡಿ. ರೇವಣ್ಣ. ಗೌಡರ ಕುಟುಂಬದ ಕುಡಿ, ಪೆನ್ ಡ್ರೈವ್, ಅಶ್ಲೀಲ ವಿಡಿಯೋ, ಅತ್ಯಾಚಾರ ಹೀಗೆ ಸಾಲು ಸಾಲು ಕೇಸ್ನಲ್ಲಿ ಜೈಲು ಸೇರಿದ್ದಾರೆ. ಪರಪ್ಪನ ಅಗ್ರಹಾರ ವಾಸಿಯಾಗಿ ಜಾಮೀನಿಗಾಗಿ ತಡಕಾಡ್ತಿದ್ದಾರೆ. ಒಂದು ಕೇಸ್ನಲ್ಲಿ ಜಾಮೀನು ಸಿಕ್ಕರೆ ಮತ್ತೊಂದು ಕೇಸ್ನಲ್ಲಿ ಸಂಕಷ್ಟ ತಲೆದೂರ್ತಲೇ ಇದೆ. ಪುತ್ರ ಏನೇ ಮಾಡಿರ್ಲಿ ಹೆತ್ತ ಮಗ ಅನ್ನೋ ಮಮಕಾರ ತಂದೆಗೆ ಇದ್ದೇ ಇರುತ್ತೆ. ಹೀಗಾಗಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪುತ್ರನಿಗಾಗಿ ದೇವರಿಗೆ ಹರಕೆ ಹೊತ್ತಿದ್ದಾರೆ. ತಮ್ಮ ಇಷ್ಟದ ಖಾದ್ಯವನ್ನ ಪುತ್ರನಿಗಾಗಿ ತ್ಯಾಗ ಮಾಡಿದ್ದಾರೆ. ಪುತ್ರ ಪ್ರಜ್ವಲ್ ರೇವಣ್ಣ ಹೊತ್ತಿರೋ ಅತ್ಯಾಚಾರ ಕಳಂಕದಿಂದ ಹೊರಬರಲು ಜೆಡಿಎಸ್ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹರಕೆ ಹೊತ್ತಿದ್ದಾರೆ. ಪುತ್ರನ ಬಿಡುಗಡೆಗಾಗಿ ಎಚ್.ಡಿ. ರೇವಣ್ಣ ದೇವರ ಮುಂದೆ ಸಂಕಲ್ಪ ಮಾಡಿದ್ದಾರೆ. ಪ್ರಜ್ವಲ್ ಬಿಡುಗಡೆ ಆಗೋವರೆಗೆ ನಾನು ನಾನ್ ವೆಜ್ ತಿನ್ನೋದಿಲ್ಲ ಅಂತ ಹಾಸನ ಜೆಡಿಎಸ್ ಲೀಡರ್ ಹರಕೆ ಹೊತ್ತಿದ್ದಾರೆ. ಪುತ್ರ ಪ್ರಜ್ವಲ್ ಯಾವಾಗ ಜೈಲು ಸೇರಿದ್ನೋ ಆಗ್ಲೇ ದಳನಾಯಕ ಈ ಶಪಥಗೈದಿದ್ದಾರೆ ಎಂಬ ಮಾಹಿತಿಯನ್ನ ಅವರೇ ಕೊಟ್ಟಿದ್ದಾರೆ. ಕಳೆದ 2 ವರ್ಷಗಳಿಂದ ಮಾಂಸಾಹಾರ ತ್ಯಜಿಸಿರೋ ಬಗ್ಗೆ ನ್ಯೂಸ್ ಫಸ್ಟ್ಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮಾಹಿತಿ ನೀಡಿದ್ದಾರೆ. ಬೇಲ್ಗಾಗಿ ಅರ್ಜಿ, ಪ್ರಜ್ವಲ್ ಬರುವಿಕೆ ನಿರೀಕ್ಷೆಯಲ್ಲಿ ರೇವಣ್ಣ. ಮನೆ ಕೆಲಸದಾಕಿಯನ್ನ ಅತ್ಯಾಚಾರಗೈದ ಆರೋಪ ಹೊತ್ತು ಪ್ರಜ್ವಲ್ ಜಾಮೀನು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ರು. ಆದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೋಗುವಂತೆ ಹೈಕೋರ್ಟ್ ನಿರ್ದೇಶನ ನೀಡಿತ್ತು. ಹೀಗಾಗಿ ಜಾಮೀನು ಕೋರಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಅರ್ಜಿಯ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸರ್ಕಾರಿ ವಕೀಲರಿಗೆ ನೋಟಿಸ್ ಕೊಟ್ಟಿದೆ. ಅಲ್ಲದೆ ಕೆಲವೊಂದು ಸರ್ಟಿಫೈಡ್ ದಾಖಲೆಗಳನ್ನ ಸಲ್ಲಿಸಲು ನ್ಯಾಯಾಲಯ ಆಕ್ಷೇಪಣೆ ಎತ್ತಿದೆ. ಮುಂದಿನ ವಿಚಾರಣೆ ವೇಳೆ ದಾಖಲೆಗಳನ್ನ ಸಲ್ಲಿಸೋದಾಗಿ ಪ್ರಜ್ವಲ್ ಪರ ವಕೀಲರು ಮಾಹಿತಿ ನೀಡಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ ಜುಲೈ 18ಕ್ಕೆ ಮುಂದೂಡಿಕೆಯಾಗಿದೆ. ಸದ್ಯ 10 ದಿನದಲ್ಲಿ ಅರ್ಜಿಯ ಇತ್ಯರ್ಥಕ್ಕೆ ಹೈಕೋರ್ಟ್ ಕೆಳ ಹಂತದ ನ್ಯಾಯಾಲಯಕ್ಕೆ ಡೆಡ್ಲೈನ್ ಕೊಟ್ಟಿದೆ. ಇದೆಲ್ಲದರ ಮಧ್ಯೆ ಪ್ರಜ್ವಲ್ ಬರುವಿಕೆಯ ನಿರೀಕ್ಷೆಯಲ್ಲಿ ರೇವಣ್ಣ ಇದ್ದಾರೆ. ಆದ್ರೀಗ ದಳನಾಯಕನ ಪ್ರಾರ್ಥನೆ ಫಲಿಸುತ್ತಾ? ಸದ್ಯದಲ್ಲೇ ಪುತ್ರನಿಗೆ ಬೇಲ್ ಸಿಗುತ್ತಾ ನೋಡ್ಬೇಕು. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.